ಕಿಚನ್ಗೆ ಸ್ವಾಗತ. ಇವತ್ತು ಮಾವಿನ ಉಪ್ಪಿನಕಾಯಿ ಹಾಕಾಕತ್ತೀನಿ. ಮಾವಿನ ಉಪ್ಪಿನಕಾಯಿ ಹಾಕೋದು ನಿಮಗೆ ತೋರಿಸ್ತೀನಿ. ಮತ್ತು ಮಾವಿನ ಉಪ್ಪಿನಕಾಯಿಗೆ ಏನೇನು ಸಾಮಗ್ರಿಗಳು ಬೇಕನ್ನೋದು ನಿಮಗೆ ಹೇಳ್ತೀನಿ. ಇದು ಒಂದು ಮಾವಿನಕಾಯಿ ಇಂಥವು 3 ಮಾವಿನಕಾಯಿ ಹೆಂಚಿಟ್ಟೇನಿ ನಾ ಈಗಾಗಲೇ. ಮತ್ತು ಅದಕ್ಕೆ ಏನೇನು ಬೇಕಂದ್ರೆ ಅರಿಶಿನ ಪುಡಿ ಬೇಕು, ಹಿಂಗೆ ಬೇಕು, ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಮತ್ತು ಇದು ಚಾಕಕ್ಕೂ ಸಕ್ಕರೆ ಬೇಕು, ಇದು ಒಣ ಖಾರ ಪುಡಿ ಬೇಕು, ಇದು ಸಾಸ್ಮಿ ಪುಡಿ ಮಾಡಿ ಇಟ್ಕೊಂಡೇನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಬೇಕು, ಅಡಿಕೆ ಹಾಕೋ ಎಣ್ಣೆ 1-2 ಸ್ಪೂನ್ ಇಟ್ಕೊಂಡೇನಿ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪ ಎಲ್ಲ ಅಳತಿ ಮಾಡಿ ಇಟ್ಕೊಂಡೇನಿ. ನಿಮಗೆ ಹೇಳ್ತೀನಿ ಮಾಡೋ ಮುಂದೆ. ನೋಡಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಹಿಂಗೆ ಹಂಚ್ಕೊಂಡೇನು ಮಾವಿನ ಉಪ್ಪಿನಕಾಯಿಗೆ ಹಾಕಾಕ. ಮತ್ತು ಇಂಥವು 3 ಅದಾವ. ಮತ್ತು ಅದಕ್ಕೆ ಏನೇನಂದ್ರೆ ಹಾಕ್ತೇನೆ ನೋಡಿ. ಇದು ಟೇಬಲ್ ಸ್ಪೂನ್ಲೆ ಒಂದು 3 ಸ್ಪೂನ್ ಸಾಸ್ವೆ ಪುಡಿ ಐತಿ, ಅಳತಿ ಮಾಡಿ ಇಟ್ಕೊಂಡೇನಿ ನಾ ಎಲ್ಲ. ಮತ್ತು ಇದು ಉಪ್ಪ, ಇದು ಒಂದು 3 ಸ್ಪೂನ್ ಐತಿ ಟೇಬಲ್ ಸ್ಪೂನ್ಲೆ. ಮತ್ತು ಇದು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕತ್ತೇನೆ, ಹಿಂಗೆ ಅರ್ಧ ಸ್ಪೂನ್ ಹಾಕತ್ತೇನೆ. ಖಾರ ಪುಡಿ 3 ಸ್ಪೂನ್ ಐತಿ, ಅದನ್ನೆಲ್ಲ ಹಾಕ್ತೇನೆ. ಇದು ಚಾಕಕ್ಕೂ ಸಕ್ಕರೆ, ಇದು 1 ಟೇಬಲ್ ಸ್ಪೂನ್ಲೆ 3 ಸ್ಪೂನ್ ಐತಿ ಹಾಕತ್ತೇನೆ. ಇದು ಬೆಳ್ಳುಳ್ಳಿ ಪೇಸ್ಟ್, ನಾ ಹಂಗೆ ಮಾಡಿ ಇಟ್ಕೊಂಡಿರ್ತೇನೆ ಮನ್ಯಾಗ. ಇಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೇನೆ. ಒಂದು ಮಾವಿನಕಾಯಿ ಲಿಂಬೆಕಾಯಿ ಗಾತ್ರದಷ್ಟು ಐತಿ, ಇಷ್ಟ ಹಾಕಾಕತ್ತೇನೆ. ಇದೆಲ್ಲ ಕಲಸೋದ ನಿಮಗೆ ತೋರಿಸ್ತೇನೆ ನೋಡಿ. ಹಿಂಗೆ ಕಲಿಸ್ಕೋಬೇಕು. ಈಗ ಬೇಸಿಗೆ ದಿನ ಐತ್ಲ, ಮಾವಿನ ಉಪ್ಪಿನಕಾಯಿ ಬೇಕು, ಮಾವಿನಕಾಯಿ ಚಟ್ನಿ ಮಾವಿನ ಉಪ್ಪಿನಕಾಯಿ ಬೇಕು. ನೀವು ಮಾಡಿ ತಿನ್ನಿ, ಬಿಸಿಲಾಗ ಊಟ ಹೋಗಂಗಿಲ್ಲ. ಒಂದು ಸ್ವಲ್ಪ ಪುಡಿ ಇದ್ರೆ ಊಟ ಹೋಗ್ತೈತಿ. ಇದು ಬೆಳ್ಳುಳ್ಳಿ ಹಾಕಾಕತ್ತೀನಿ. ಮತ್ತು ಇದಕ್ಕೆ ಎಣ್ಣೆ ಹಾಕ್ತೀನಿ. ನೀರದು ಏನು ಹಾಕಬಾರ್ದು. ನೋಡಿ ಹಂಗೆ ಕಲಿಸಿದ್ದೇನೆ. ಖಾರ ಉಪ್ಪ ಹೀಗೆಲ್ಲ ಹತ್ಕೋಬೇಕು. 15 ದಿನ ಇಟ್ಟರೂ ಏನೂ ಆಗಂಗಿಲ್ಲ. ಇವ ಫ್ರಿಜ್ನಾಗ ಇಡಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ತಕ್ಕೊಂಡು ತಿನ್ನಬೇಕು. ಎಲ್ಲ ಹೊರಗಿಡಬಾರ್ದು, ಹೊರಗಿಟ್ರೆ ಈ ಸೀಸನ್ದಾಗ ಕೆಡ್ತಾವು. ನೋಡಿ ರೆಡಿ ಆಯ್ತು. ನೋಡಿ ಮಾವಿನ ಉಪ್ಪಿನಕಾಯಿ ಹಿಂಗೆ ರೆಡಿ ಆಗ್ಯಾವ. ಈ ಮಾವಿನ ಉಪ್ಪಿನಕಾಯಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.